ಲವ್ ಮ್ಯಾರೇಜ್ ಲವ್ ಮ್ಯಾರೇಜ್ 1994 ಆಯ್ತು. ಎಷ್ಟ್ ಜನ ರೀ ಅವ್ರ ಅಣ್ಣ ಅಣ್ತಮ್ಮಂದ್ರು 5 ಜನ. ಇಬ್ರು ತೀರ್ಕೊಂಡಾರ, 3 ಜನ ಇದೀವಿ. ಏನ್ ಮಾಡ್ತಾರೆ ಅವರು? ಅವರು PF ESI ಕನ್ಸಲ್ಟೇಷನ್. ಹೇಳಲಿಕ್ಕೆ ಆಗಲಾರ್ದಷ್ಟು ತ್ರಾಸ ತಗೊಂಡು ಸ್ಟ್ರಗಲ್ ಮಾಡಿದ್ದಾರೆ. ಮದ್ವೆ ಆದ್ಮೇಲೆ ಸ್ವಲ್ಪ ನಂದು ಡ್ರೀಮ್ಸ್ ಇತ್ತು, ಲೈಕ್ ನಾ ಟೀಚಿಂಗ್ ಲೈನ್ ಹೋಗ್ಬೇಕಾಗಿತ್ತು. ಹಂಗಂತ ಹೇಳಿ ನಾನು MSc ಚೂಸ್ ಮಾಡ್ಕೊಂಡು ಟೀಚಿಂಗ್ ಲೈನಿಗೆ ಹೋಗ್ಬೇಕಂತ ಮಾಡಿದ್ದೆ. ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್. ಏನೂ ಇಲ್ಲ ಅನ್ನೋದು ಬಿಟ್ಟು ಮನಿ ಒಳಗ್ ಕೂಡುದಕ್ಕಿನ್ನ ಏನೋ ಒಂದ್ ಮಾಡ್ತೀನಿ, ನನ್ ಓನ್ ಐಡೆಂಟಿಟಿ ಬೇಕು ಅನ್ನೋದಕ್ಕ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಅನಂತ್ ಕನ್ನಡ ಕಾರ್ಟೂನ್. ನಾವು ಇವತ್ ಯಾರ ಮನೆಗ್ ಬಂದಿವಿ ಅಂದ್ರ ಅಶ್ವಿನಿ ಅಂಬಾದಾಸ್ ಜೋಶಿ ಅವ್ರ ಮನೆಗ್ ಬಂದಿವಿ. ಅವ್ರ ಲೈಫ್ ಸ್ಟೋರಿ ಏನೇನು ಅನ್ನೋದನ್ನ ಅವ್ರ ಬಾಯಿಲೆ ಕೇಳೋಣ ಬರ್ರಿ. ನಮಸ್ಕಾರ ಮಮ್ಮಿ. ನಮಸ್ತೆ. ನಿಮ್ದು ಯಾವ ಊರ್ರಿ? ನಮ್ದು ಗಂಡದ ಮನಿ ಬಿಜಾಪುರ, ತವ್ರ ಮನಿ ಸಿಗ್ಗಾಂವ್, ಹಾವೇರಿ ಡಿಸ್ಟಿಕ್. ಎಜುಕೇಶನ್ ಎಲ್ಲ ಅಲ್ಲೇ ಆಗಿದೆ? ಸಿಗ್ಗಾಂವ್ SSLC ಹೈಸ್ಕೂಲ್ ಆಯ್ತು. ಆಮೇಲೆ ನವಲಗುಂದ ನಮ್ಮ ಅಜ್ಜಿ, ನಮ್ಮ ಅಮ್ಮನ ತವ್ರ ಮನಿ ಆಯ್ತು, ಅಜ್ಜಿ ಮನಿ. ಅಲ್ಲೇ ನಂದು PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಟೀಚರ್ ಟ್ರೈನಿಂಗು ಅಲ್ಲೇ ನವಲಗುಂದಾಗ ಆಯ್ತು. ಆಮೇಲೆ ಇಲ್ಲಿ ಬಿಜಾಪುರದಲ್ಲಿ BA ಮುಗಿಸಿದೆ. ಟೀಚರ್ ಕೋರ್ಸ್ ಆಗಿರ್ತ ಇಲ್ಲಿ ಬಂದು BA ಮಾಡಿದೆ. ಟೈಪಿಂಗ್ ಶಾರ್ಟ್ ಹ್ಯಾಂಡ್ ಅದೆಲ್ಲ ಮುಗಿಸ್ಕೊಂಡು. ಸರ್ ಪರಿಚಯ ಯಾವಾಗ ಆಯ್ತು ನಿಮ್ಗೆ? ಸರ್ ಪರಿಚಯ ನಾನು BA ಪಾರ್ಟ್ 1 ಇದ್ದಾಗ ಪರಿಚಯ. ನಮ್ಮ ಮನೆಗೆ ಅವ್ರ ಅಣ್ಣ ಅವರು ಅದೆಲ್ಲ ಬರೋದು ಹೋಗೋದು ಮಾಡ್ತಿದ್ರು. ಹಿಂಗಾಗಿ ರಿಲೇಷನ್ ಅಥವಾ ರಿಲೇಷನ್ ಅಂತ ಏನು ಇಲ್ಲ, ಪರಿಚಯ. ಲವ್ ಮ್ಯಾರೇಜ್? ಲವ್ ಮ್ಯಾರೇಜ್. ಇಷ್ಟಪಟ್ಟೆ ಮದುವೆ. ಯಾವಾಗ ಆಯ್ತ್ರಿ ಮದುವೆ? 1994 ಆಯ್ತು. ಆಮೇಲೆ ಮದುವೆ ಆಗಿ ಬಂದ್ಮೇಲೆ ನಿಮ್ ಜೀವನ ಅಂದ್ರೆ ಅಂತ ಪರಿ ಇದು ಇರ್ಲಿಲ್ಲ. ಹೈ ಎಕ್ಸ್ಪೆಕ್ಟೇಷನ್ ಇಟ್ಟು ಜೀವನ ಮಾಡ್ತೇವೆ ಅಂತ. ಆದ್ರೆ ಇತ್ತು ಓಕೆ. ನಮ್ಮ ಅತ್ತೆ ನಮ್ಮ ಮಾವ ಎಲ್ಲ ನಮ್ಮ ಹತ್ರನೇ ಇದ್ರು. ಎಷ್ಟ್ ಜನ ರೀ ಅವ್ರ ಅಣ್ತಮ್ಮಂದ್ರು 5 ಜನ. 5 ಜನ, ಇಬ್ರು ತೀರ್ಕೊಂಡಾರ, 3 ಜನ ಇದೀವಿ. ಅಕ್ಕ ತಂಗಿಯರ? ಅಕ್ಕ ಒಬ್ರು ಇದ್ರು, ಅವ್ರು ತೀರ್ಕೊಂಡಾರ. ಅತ್ತಿ ಮಾವ ನಿಮ್ ಕಡೆನೆ ಇದ್ರು. 2 ವರ್ಷ ಇದ್ರು. ಆಮೇಲೆ ನಾವು ನಮ್ದು ಅಂತ ಹೇಳಿ ಒಂದ್ ಮನಿ ಮಾಡ್ಕೊಂಡ್ರಿ. ಸಣ್ಣದಿದ್ರು ಪರವಾಗಿಲ್ಲ, ನಮ್ದು ಮನಿ ಮಾಡ್ಕೊಂಡ್ರಿ ಅಂತ ಹೇಳಿ ನಾವಿದ್ ಮನಿ ನಮ್ಮ ಅತ್ತೆ ಮಾವ ಬಿಟ್ಟು ನಾವು ಇಲ್ಲಿ ಬೇರೆ ಮನೆ. ಸರ್ ಈ ಜರ್ನಿ ಶುರು ಮಾಡಿದ್ದೇವ. ಏನ್ ಮಾಡ್ತಾರೆ ಅವರು? ಅವರು PF ESI ಕನ್ಸಲ್ಟೇಷನ್. ಯಾವಾಗಿಂದ ಶುರು ಮಾಡಿದ್ದಾರೆ? ಅವ್ರು ಸುಮಾರು 83-84 ದಿಂದ ಚಲೋ ಮಾಡಿದ್ರು. ಮದ್ವಿಗಿಂತ ಮುಂಚೆಯಿಂದಾನೇ ಚಲೋ. ಅವ್ರ ಸ್ಟ್ರಗಲ್ ಹೆಂಗ್ ಮಾಡ್ಯಾರ? ಇವಾಗ ದೊಡ್ಡ ಮಟ್ಟಿಗೆ ಬೆಳೆದಾರ. ಅವ್ರು ಸ್ವಲ್ಪ ಹೇಳಲಿಕ್ಕೆ ಆಗಲಾರ್ದಷ್ಟು ತ್ರಾಸ ತಗೊಂಡು ಇದು ಮಾಡಿದ್ದಾರೆ, ಸ್ಟ್ರಗಲ್ ಮಾಡಿದ್ದಾರೆ. ಆಮೇಲೆ ಬೆಳಿಗ್ಗೆ ಅಂದ್ರೆ ಬೆಳಿಗ್ಗೆ, ರಾತ್ರಿ ಅಂದ್ರೆ ರಾತ್ರಿ. ಅವಾಗ ಅವ್ರು ಫ್ಯಾಕ್ಟ್ರಿಗೆ ಹೋಗಿ ಎಲ್ಲಾ ಕೆಲ್ಸ ಮಾಡ್ಕೊಂಡ್ ಬಂದು, ಆಮೇಲೆ ನಮ್ಮದೊಂದು ಆಫೀಸ್ ಇತ್ತು ಹೌಳಿಗೆ. ಆ ಆಫೀಸ್ ಅಲ್ಲಿ ಇರ್ತಿದ್ರು. ಹೆಂಗ ಅವಾಗ ಗಾಡಿ ಮೇಲೆ ತಿರುಗಾಡ್ತಿದ್ರು, ಸೈಕಲ್ ಮೇಲೆ ತಿರುಗಾಡ್ತಿದ್ರು? ಫಸ್ಟ್ ಸೈಕಲ್ ಮೇಲೆ ಸ್ವಲ್ಪ ಇದು ಆದ್ಕೂಡ್ಲೇನ ಅವ್ರದ್ದು ಎಜುಕೇಶನ್ ಮುಗಿದ್ಕೂಡ್ಲೇನ ಅವ್ರು ಗಾಡಿ ತಗೊಂಡು ಎಜುಕೇಶನ್ ಮಾಡ್ಕೋತಾನೆ ಈ ಫೀಲ್ಡ್ ಶುರು ಮಾಡಿದ್ರೆ. ಸರ್ ಈ ಮಟ್ಟಕ್ಕೆ ಬರ ನಿಮ್ ಬೆಂಬಲ ಬಾಳ ಅದ ಅಂತ ಕೇಳ್ಪಟ್ಟೆ. ಇಲ್ಲ, ನನ್ ಬೆಂಬಲ ಇದ್ರು ಸಹಿತ ಅವ್ರ ಕೆಲ್ಸ ಮಾಡದಲ್ಲೇ ನಮ್ಗ ಉತ್ತಮ ರೀತಿಯಾಗಿ ಜೀವನ ಮಾಡ್ಲಿಕ್ಕೆ ಒಂದ್ ಹಾದಿ ಆಗ್ತದೆ. ಅವರು ಅದ ಸ್ಟ್ರಗಲ್ ಮಾಡಿದ್ದಾರೆ, ಬಹಳ ಸ್ಟ್ರಗಲ್ ಮಾಡಿದಾರಲ್ರಿ. ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಾರ ಈಗ. ಇವಾಗ ಇವ್ರೇನ್ ಫ್ಯಾಕ್ಟ್ರಿಗೆ ಹೋಗಿ ಎಲ್ಲಾ ಕೆಲ್ಸ ಮಾಡಿ ಬರ್ತಿದ್ರು, ಈಗ ಅವ್ರ ಫ್ಯಾಕ್ಟ್ರಿ ಓನರ್ಸ್ ನಮ್ಮಲ್ಲೇ ಬರ್ತಿದ್ದಾರೆ ಈಗ. ಇವರು ಫಸ್ಟ್ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡ್ತಿದ್ರು? ಇಲ್ಲ, ಎಲ್ಲಾ ಫ್ಯಾಕ್ಟ್ರಿ ಅಡ್ಡಾಡ್ಬಿಟ್ಟು ಅಲ್ಲಿ ಚಲನ್ ಅವೆಲ್ಲ ಇವರೇ ಹೋಗಿ ತಗೊಂಡ್ ಬರ್ತಿದ್ರ ಅವಾಗ. ಈಗ ಅವರೇ ಬಂದು ಆಮೇಲೆ ಅವ್ರು ಹೆಂಗ ಖರ್ಚುಗಾರರು ಅಥವಾ ಕೈ ಹಿಡಿತ ಇತ್ತ ಸರ್ದು? ಹಂಗೇನಿಲ್ಲ, ಖರ್ಚು ಜಾಸ್ತಿ ಏನ್ ಖರ್ಚು ಮಾಡೋದಿಲ್ಲ, ಆದ್ರ ಮಾಡ್ತಾರೆ.
ಖರ್ಚು ಮಾಡೋದಿಲ್ಲ. ನಮ್ ಜೀವನಕ್ಕೆ ಏನ್ ಬೇಕೋ ಅಷ್ಟು ಖರ್ಚು ಮಾಡ್ತಾರೆ. ಆಮೇಲೆ ಹೊರಗಿನ ಊಟ ಮಾಡ್ತಿದ್ದಿರ್ಲಂತ ನೀವೇ ಬುತ್ತಿ ಕಳ್ಸಿಕೊಡೋರು ಅದೆಲ್ಲ ಕೇಳಬಟ್ಟೆ ನಾನು ಅದಕ್ಕೆ ಹೇಳಿದೆ. ಅವಾಗ ಮಕ್ಳು ಸಣ್ಣ ಇದ್ವು, ಮಕ್ಳಿಗೂ ಮಾಡ್ಬೇಕಾಗ್ತಿತ್ತು. ಈ ಅದ್ರ ಸಲುವಾಗಿ ಅವ್ರಿಗೂನು ಮಾಡ್ಬಿಡ್ತಿದ್ವಿ. ಒಂದೊಂದ್ಸಲಿ ಡಬ್ಬಿ ಕಟ್ಕೊಂಡು ಹೋಗ್ತಿದ್ದೆ ಅಷ್ಟೇ. ಯಾವಾಗ ಹುಟ್ಟಿದ್ರಿ ಮಕ್ಳು ಮದ್ವೆ ಮಕ್ಳಾದ್ಮೇಲೆ 1994 ಮದ್ವೆ ಆಯ್ತು. 1995 ಒಳಗೆ ನಮ್ಮ ಅಭಿಷೇಕ ಹುಟ್ಟಿದ. ಆಮೇಲೆ ಮುಂದೆ ಈಕೆ 2000 ಒಳಗ ನಮ್ಮ ಮನುಷ್ಯ. ನೀವೆಲ್ಲ ಮೊದಲು ಕೆಲ್ಸಗಳ ಬಾಳ ಮಾಡಿರಿ? ಮಾಡೇನಿ, ಎಲ್ಲಾ ಕೆಲ್ಸಾನು ನಾನೇ ಮಾಡ್ತಿದ್ದೆ ನಮ್ಮ ಮನೆಯಲ್ಲಿ. ನಮ್ಮ ಮನೆಯವ್ರಿಗೆ ಹಂಗ ಏನು ಕೆಲಸ ಹಚ್ಚುತ್ತಿದ್ದಿಲ್ಲ, ಮಾಡ್ತಿದ್ದೆ. ಇವಾಗ ಈಗ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ನಿಮ್ದು ಆರೋಗ್ಯದ ಏರುಪೇರು ಆಗ್ಯದ? ಆರೋಗ್ಯ ಸ್ವಲ್ಪ. ಏನೇನ್ ಪ್ರಾಬ್ಲಮ್ ಐತ್ರಿ ಆರೋಗ್ಯ? ಏನಂದ್ರೆ ನಂಗ ಸ್ವಲ್ಪ ಕ್ಯಾನ್ಸರ್ ಅಂತ ಹೇಳಿದ್ರು. ಅಲ್ಲಿ ಎಲ್ಲ ಈಗೆಲ್ಲ ಆರಾಮಾಗಿದೆ. 2 ವರ್ಷ ಆಯ್ತು, 2.5 ವರ್ಷ ಆಯ್ತು, ಆರಾಮಾಗಿದೆ. ಆದ್ರೂನು ಅವೆಲ್ಲ ಇಫೆಕ್ಟ್ ಇರ್ತಾವಲ್ಲ. ಆಪರೇಷನ್ ಆಯ್ತೇನ್ರಿ? ಆಪರೇಷನ್. ಈಗ ಮತ್ತೆ ಬೇರೆ ಬೇರೆ ಕಾಲ್ ನೋವು ಆತರ ಏನ್? ಅದು ನನ್ಗೇನ್ ಅದೇನ್ ಆಪರೇಷನ್ ಆಗಿ ರೇಡಿಯೇಷನ್ ಕೊಟ್ಟಿರಲ್ಲ. ಅದು ಸ್ವಲ್ಪ ಎಲ್ಲ ಮೈ ಕೈ ನೋವು, ಬೋನ್ಸ್ ಇದು ಲೂಸ್ ಆಗ್ಯಾವ ಅಷ್ಟೇ. ಲೂಸ್ ಅಂದ್ರೆ ಕಟ್ಟಿಲ್ಲ. ಯಾಕಂದ್ರೆ ಏನು ನಿಮ್ ಕೆಲ್ಸಾನೇ ಮಾಡಿಸ್ಕೊಡಂಗಿಲ್ಲ. ಹೌದೆಲ್ಲ ಸೊಸಿ ಬಂದಾಡ್ರಿ. ಆಮೇಲೆ ಮಗಳಿದ್ದಾಳೆ, ಇಬ್ರು ಕೆಲ್ಸ ಮಾಡ್ಕೊಂಡು ಹೋಗ್ತಾರೆ. ನಿಮ್ಗೇನು ಹಚ್ಚಂಗಿಲ್ಲ? ನಿಮ್ಗೆ ಹಿಂಗ್ ಖಾಲಿ ಕೂಡ್ತಿರಲ್ಲ, ನಿಮ್ಗೇನ್ ಅನಿಸ್ತದ ಫೀಲಿಂಗ್? ಏನ್ ಅನಿಸ್ತದೆ, ನಾವು ಮಾಡಿದ ಕೆಲ್ಸಾನೇ ಬೇರೆ, ಮಕ್ಳು ಮಾಡೋ ಕೆಲ್ಸಾನೇ ಬೇರೆ. ಆದ್ರೂ ಒಂದೊಂದ್ ಮಾಡ್ತಿರ್ತೀರಿ? ಮಾಡ್ತೀನಿ. ವಾರದಾಗ 1-2 ಸಲ ಅಡಿಗೆ ಮಾಡ್ತೀನಿ. ನಾನು ಅಡಿಗೆ ಎಲ್ಲ ಮಾಡ್ತೇನೆ. ಇವಾಗೇನ್ ಆರೋಗ್ಯ ಸರಿ ಹೋಗ್ಯದ? ಸರಿ. ಮಮ್ಮಿ, ನೀವು ಈಗ ಅತ್ತಿ ಮಾವನ್ ಜೊತೆ ಇದ್ರಲ್ಲ, ನೀವು ಹೊರಗ್ ಬಂದ್ರಿ ಅಂತ ಹೇಳಿದ್ರಿ. ಏನ್ ಜಗಳ ಆಯ್ತು ಹೆಂಗ? ಜಗಳ ಅಂತ ಏನಿಲ್ಲ. ಆಮೇಲೆ 2 ವರ್ಷದ ದಿನ ನಾವೆಲ್ಲ ಕೂಡಿದ್ವಿ. ಅವಾಗ ಆ ಮನೆ ನಾವಿದ್ದ ಮನಿ ನಮ್ಮ ಮನೆಯವ್ರ ಅಣ್ಣ ಕಟ್ಸಿದ್ದದು. ಆಮೇಲೆ ನಮ್ಗೋಸ್ಕರ ಮನಿ ಕಟ್ಟಾರ ಅಂತಿದ್ರು ನಮ್ಮ ಅತ್ತೆ. ಅದು ನಾವ್ ಯಾವಾಗಾದ್ರೂ ಕಟ್ಟಿಸ್ಕೊಳ್ಳೇಬೇಕಿತ್ತು. ಅದಕ್ಕೋಸ್ಕರ ನಾವು 3 ರೂಮಿನ ಮನಿ ಮಾಡ್ಕೊಂಡ್ವಿ. ಫಸ್ಟನೇ ಸ್ವಂತ ಮನೆಗೆ ಬಂದ್ರಿ? ಮೊದಲೇ ಜಾಗ ತಗೊಂಡಿದ್ರೇನ್ರಿ? ಮೊದಲೇ ಜಾಗ ತಗೊಂಡ್ ಲಗ್ನ ಆಗಿಂದ 2-3 ತಿಂಗಳಿಗೆ ಜಾಗ ತಗೊಂಡು ಸ್ವಲ್ಪ ದಿನಕ್ಕ ಕಟ್ಟಿಸಿದ್ವಿ. ಎಲ್ಲ ಕಿರಿಕಿರಿ ನಮ್ಗ ಅವ್ರಿಗೆ ಕಿರಿಕಿರಿ ಮಾಡಿ ಬಿಡೋದ್ ಬೇಡ ಅಂದ್ಬಿಟ್ಟು ನಮ್ಮಷ್ಟಕ್ಕ ನಾವು ಹೊರಗ್ ಬಂದ್ವಿ. ಈಗೇನ್ ಎಲ್ಲರೂ ಒಂದಾಗಿರ್ತೀರಿ? ಎಲ್ಲ ಅಂದ್ರೆ ಫಂಕ್ಷನ್ಗೆ ಎಲ್ಲ ಒಟ್ಟಾಗ್ತೀವಿ. ಈ ಅವ್ರು ಇಲ್ಲೇ ಎಲ್ಲ ನಾವು 4 ಜನ ಇದ್ದೇವೆ. ಇದೇ ಊರಾಗ ಇದ್ರಿ? ಇದೇ ಊರಾಗ, ಇದೇ ಸರೌಂಡಿಂಗ್ ಏರಿಯಾದೊಳಗೆ ಎಲ್ಲರೂ ಫಂಕ್ಷನ್ ಕೂಡುದು ಬರೋದು ಎಲ್ಲ ಮಾಡ್ತೀರಿ? ಇದು ಇವಾಗ ಕಟ್ಸಿದೇನ್ರಿ ಇದು ದೊಡ್ಡ ಮನಿ? ಇದು ಕಟ್ಟಿಸಿ ಇವಾಗಂದ್ರೂ ಇದು ಕಟ್ಟಿಸಿ 10 ವರ್ಷ ಆಯ್ತು. 10 ವರ್ಷ ಆಯ್ತು. ಸ್ವಲ್ಪ ಮನಿ ನೋಡ್ಬೋದಾ? ನೋಡಿ, ಡೋರ್. ಇದಾದ್ಮೇಲೆ ನಾವು ಇದು ಮಾಡ್ತಾ ಇದ್ದೀವಿ. ಇದಿಷ್ಟು ಕಟ್ಟಿಸ್ಬೇಕಾದ್ರೆ ನಮ್ಮ ಮನೆಯವರು ಬಹಳ ತೊಂದರೆ ತಗೊಂಡಾರ. ಫಸ್ಟ್ ಎಲ್ಲ 3 ರೂಮ್ ಇದ್ದಾಗ 3 ರೂಮ್ ಇದ್ದಾಗೂ ನಾವು ನಮಗ್ ಸಾಲ್ತಿದ್ದಿಲ್ಲ, ಯಾರಾದ್ರೂ ಬಂದ್ರೆ ಹೋದ್ರ ಅಂತ ಹೇಳ್ಬಿಟ್ಟು. ಡೈನಿಂಗ್ ಹಾಲ್? ಇದು ಡೈನಿಂಗ್ ಹಾಲ್. ಇದು ಬೆಡ್ರೂಮ್. ಇದು ಒಂದು ಮಾಸ್ಟರ್ ಬೆಡ್ರೂಮ್. ಇದಿಷ್ಟು ಕಿಚನ್. ಏನ್ ಮಗಳು ಅಡಿಗೆ ಅನುಷ ಅಡಿಗೆ ಮಾಡ್ಲಿಕ್ಕೆ? ಇದು ಇವಾಗ ಏನು ಕಡಿಮೆ ಮಾಡಿಲ್ರಿ? ಯಾವ್ದಕ್ಕೂ ನಮ್ಮ ಮನೆಯವ್ರೆ ಈಗಲ್ರಿ, ಯಾವಾಗಿದ್ರು ಕಡಿಮೆ ಮಾಡಿ. ಸಣ್ಣ ಮನೆಯಾಗಿದ್ದಾಗ ಏನು ಕಡಿಮೆ ಮಾಡಿಲ್ಲ. ಇನ್ನು ನಾವೇ ಏನಾದ್ರು ಅಂತಿದ್ವಿ ಅವ್ರಿಗೆ, ಅವ್ರೇನ್ ನಮ್ಗೇನ್ ಅಷ್ಟಿದ್ದಿಲ್ಲ. ಆಮೇಲೆ ಇವಾಗ ಸ್ವಲ್ಪ
ನನ್ನ ಆರೋಗ್ಯದ ಬಗ್ಗೆ ಹೇಳ್ಬೇಕಂದ್ರೆ ಇದು ಒಂದ್ರ ಮೇಲೆ ಒಂದು ಆಪರೇಷನ್ ಆಗಿ ಸ್ವಲ್ಪ ಓಹೋ, ಕ್ಯಾನ್ಸರ್ ಆಗ್ಬಿಟ್ಟು ಮತ್ತೆ ಬೇರೆ ಬೇರೆ ಏನ್ ಪ್ರಾಬ್ಲಮ್? ಸ್ವಲ್ಪ ಹಾರ್ಟ್ ವೀಕ್ ಆಗಿದೆ. ಓ, ವೀಕ್ ಅಂದ್ರೆ ಇದು ಹಾಕ್ಸಿಲ್ಲ ಸ್ಟೆಂಟ್ ಆಕ್ಚುಲಿ. ಸ್ಟೆಂಟ್ ಹಾಕ್ಸಿನಿ. ಮತ್ ಹಿಂಗಾಗಿ ಬಗ್ಗೋದು ಹೇಳೋದು ಮಾಡ್ಬಾರ್ದಲ್ಲ. ಅದ್ರ ಸಲುವಾಗಿ ಎಲ್ಲ ನನ್ ಮಕ್ಕಳು ಸೊಸಿ ಮಗ ಇವರೆಲ್ಲಾರು ಸರಿ ನೋಡ್ಕೊತಾರೆ. ಆಮೇಲೆ ಕಾಲನ ಒಂದ್ ಸ್ವಲ್ಪ ಏನೋ ಊತ ಬಂದು ಕಾಲು ಊತ್ ಬಂದದ, ಆಮೇಲೆ ಬಿದ್ದಿದ್ರಿ ಅಂತ. ಹೌದು. ಆರೋಗ್ಯ ಒಂದೇ ಸಮಸ್ಯೆ ಅಲ್ರಿ? ಉಳ್ದದ್ದೇನು ಸಮಸ್ಯೆ ಇಲ್ರಿ, ಆರೋಗ್ಯದ ಬಿಟ್ರೆ ಎಲ್ಲ ಆರಾಮಿದೆ. ನೀವು ಉಳ್ದದ್ದು ಈಗ ಒಂದೊಂದ್ಸಲಿ ಆರಾಮ್ ಇರ್ಲಾರ್ದಾಗ ಏನಾಗ್ತದ ಅಷ್ಟ್ ಕೆಲ್ಸ ಮಾಡ್ತೀನಿ, ಕೂಡ್ತೀನಿ. ಆರಾಮಿದ್ದಾಗ ಕೆಲ್ಸ ಮಾಡ್ತೀನಿ. ಅಷ್ಟೇ ಅಷ್ಟೇ. ಇಷ್ಟೊತ್ತು ನಮ್ ಜೊತೆ ನಿಮ್ ಅನುಭವನ ಹಂಚ್ಕೊಂಡಿದ್ದಕ್ಕ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಇಷ್ಟೊತ್ತನ ಮಾಮಿಯರ್ ಮಾತಾಡ್ಸಿದ್ವಿ. ಇವ್ರದೇ ಆಫೀಸ್ ಮ್ಯಾಲದ. ಆ ಆಫೀಸ್ನ ಮಗ ಸೊಸಿ ನೋಡ್ಕೊಂಡು ಹೋಗ್ತಾರ. ಅವ್ರನ್ನ ಸ್ವಲ್ಪ ಮಾತಾಡ್ಸ್ಕೊಂಡ್ ಬರೋಣ ಅಂತ. ಅವರು ಮಾಮರಿಗೆ ಒಂದ್ ಸ್ವಲ್ಪ ರೆಸ್ಟ್ ಕೊಟ್ರಾಯ್ತು, ಅದಕ್ಕೆ ನಾವೇ ಮಾಡ್ಕೊಂಡು ಹೋಗೋಣ ಅಂತೇಳಿ ಆಫೀಸ್ನ ಅವರೇ ನೋಡ್ಕೊಂಡು ಹೋಗ್ತಾರ. ವರ್ಕರ್ ಇಟ್ಕೊಂಡಾರ. ಇದೇ ಅವ್ರ ಆಫೀಸ್. ಮೊದಲ ಕವಳಿಗೇಟ್ನಾಗ ಇದ್ದಾಗ ಸಣ್ಣ ರೂಮ್ನಾಗ ಇತ್ತಂತ ಆಫೀಸು. ಈಗ ಸಿಸ್ಟಮ್ನಾಗ ವರ್ಕ್ ಮಾಡೋದ್ರಿಂದ ದೊಡ್ಡ ಆಫೀಸ್ ಅನ್ನು ಮಾಡ್ಕೊಂಡಾರ. ಮೊದ್ಲಿನ ಜನ್ರೇಷನ್ಗೂ ಈಗಿನ ಜನ್ರೇಷನ್ಗೂ ಫರಕ್ ಆಗ್ತದಲ್ಲ. ಇವರು ಅವ್ರ ಸೊಸಿ, ಅವ್ರನ್ನ ಸ್ವಲ್ಪ ಮಾತಾಡ್ಸ್ಕೊಂಡ್ರು ಅಂತ. ನಮಸ್ತೆ. ನಿಮ್ ಮದುವೆಗೆ ಎಷ್ಟು ವರ್ಷ ಆಯ್ತು? ನಾನ್ ಮದ್ವೆ ಆಗಿ 4 years ಆಯ್ತ್ರಿ. ಈಗ ನಾನು ಇಲ್ಲೇ ನಮ್ಮ ಆಫೀಸಲ್ಲೇ ಜಾಯ್ನ್ ಆಗೀನಿ ವರ್ಕಿಗೆ. ಸೊ ನಾನು ನಮ್ಮ ಹಸ್ಬೆಂಡ್ ಇಬ್ರು ಕೂಡಿ ಮಾಡ್ಕೊಂಡು ಹೊಂಟಿವಿ. ಇಲ್ಲೇ ನಿಮ್ದು? ಇಲ್ಲೇ ನಮ್ಮ ಆಫೀಸಲ್ಲೇ ಮಾಡ್ಕೊಂಡು ಹೊಂಟಿವಿ. ನಿಮ್ದು ಕಲ್ತಿದ್ದ ಎಜುಕೇಶನ್? ನಾನ್ ಕಲ್ತಿದ್ದು MSc ಕಂಪ್ಯೂಟರ್ ಸೈನ್ಸ್ ಮುಗಿಸಿದ್ದೀನಿ ನಾನು. ಮುಗಿಸ್ಕೊಂಡು ಸೊ ಈ ಲೈನಿಗೆ ಈಗ ಅದಕ್ಕೆ ಏನು ಲಿಂಕ್ ಇಲ್ಲ? ಏನೂ ಲಿಂಕ್ ಇಲ್ಲ. ಅದು ಕಂಪ್ಯೂಟರ್ ಸೈನ್ಸೇ ಬೇರೆ ಅಂಡ್ ಇದು ಆಕ್ಟ್ಗಳೇ ಬೇರೆ, ಗೌರ್ಮೆಂಟ್ ಆಕ್ಟ್ಸ್ ಬೇರೆ. ಅದ್ರ ಬೇಸಿಸ್ ಮೇಲೆ ನಾವು ವರ್ಕ್ ಮಾಡ್ಕೊಂಡು ಹೊಂಟಿವಿ. EPF ಮತ್ತೆ ESIC ಕನ್ಸಲ್ಟೆಂಟ್ ಅಂತ ಹೇಳಿ. ಮದ್ವೆ ಆದ್ಮೇಲೆ ನೀವೇ ಬಂದ್ರು ಅಥವಾ? ಇಲ್ಲ, ಹೆಂಗಾಯ್ತು ಅಂದ್ರೆ ನಾನು ಮದ್ವೆ ಆದ್ಮೇಲೆ ಸ್ವಲ್ಪ ನಂದು ಡ್ರೀಮ್ಸ್ ಇತ್ತು. ಲೈಕ್ ನಾ ಟೀಚಿಂಗ್ ಲೈನ್ ಹೋಗ್ಬೇಕಾಗಿತ್ತು. ಹಂಗಂತ ಹೇಳಿ ನಾನು MSc ಚೂಸ್ ಮಾಡ್ಕೊಂಡು ಟೀಚಿಂಗ್ ಲೈನಿಗೆ ಹೋಗ್ಬೇಕಂತ ಮಾಡಿದ್ದೆ. ಬಟ್ ಆಮೇಲೆ ಎಲ್ಲಾ ಮನಿ ಒಳಗೂ ಸ್ವಲ್ಪ ಅದಕ್ಕೆ ಸಪೋರ್ಟ್ ಮಾಡ್ಲಿಲ್ಲ. ಟೀಚಿಂಗ್ ಲೈನ್ ಏನ್ ಬೇಡ, ನಮ್ಮಲ್ಲೇ ವರ್ಕ್ ಇದ್ದಾಗ ನೀವ್ ಯಾಕೆ ಹೊರಗ್ ಹೋಗ್ತಿ ಅನ್ನೋದಕ್ ಬಂತು. ಅಂಡ್ ಆಮೇಲೆ ನಾನು 6 months ಏನ್ ಬೇಡ ನನಗೆ, ನಾ ಇದನ್ ಮಾಡುದಿಲ್ಲ, ನನ್ ಲೈನೇ ಅಲ್ಲ ಇದು, ನಾ ಯಾಕೆ ಮಾಡ್ಲಿ ಅಂತ ಹೇಳಿ ಬಿಟ್ಟಿದ್ದೆ. ಆಮೇಲೆ ಸ್ವಲ್ಪ ಹೊತ್ತ ಆದ್ಮೇಲೆ ನಾನು ಅನ್ಕೊಂಡ್ ಇಲ್ಲಿ ಜಾಯಿನ್ ಆದ್ರೆ ನಡೀತದ, ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್. ಏನೂ ಇಲ್ಲ ಅನ್ನೋದು ಬಿಟ್ಟು ಮನಿ ಒಳಗ್ ಕೂಡುದಕ್ಕಿನ ಏನೋ ಒಂದ್ ಮಾಡ್ತೀನಿ, ನನ್ ಓನ್ ಐಡೆಂಟಿಟಿ ಬೇಕು ಅನ್ನೋದಕ್ಕ ಇಲ್ಲಿ ಬಂದ್ ಜಾಯಿನ್ ಆಗೀನಿ. ಅವಾಗ ಒಲ್ ಅನ್ಕೋತ್ ಬಂದೆ. ಈಗ ನಾ ಬಿಟ್ರು ನನ್ನ ಆಫೀಸ್ ನನ್ ಬಿಡ್ಲಾರ್ದಂಗ ಆಗೈತೆ. ಸೊ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು. ಜಾಸ್ತಿ ಒತ್ತು ಕೊಡ್ತಿರ್ಲ ನೀವು? ಹಂಗೇನಿಲ್ಲ, 2 ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀನಿ. ಬಟ್ ಮನಿದು ನನಗೆ ಅಷ್ಟಿದು ಚಿಂತೆ ಇಲ್ಲ, ಯಾಕಂದ್ರೆ ಅಮ್ಮ ಎಲ್ಲಾನು ಮಾಡ್ಕೊಂಡು ಹೋಗ್ತಾರೆ. ಸೊ ಅವ್ರ ಸಪೋರ್ಟ್ ಇದ್ದಿದ್ದಕ್ಕ ಮನಿ ಕಡಿಮೆ ಮಾಡಿ ಆಫೀಸ್ ಕಡೆ ಜಾಸ್ತಿ ಸ್ಟ್ರೆಸ್ ಒತ್ತು ಕೊಟ್ಕೊಂಡು ಇಲ್ಲಿಗೆ ಇದಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀನಿ. ಅಂದ್ರ ಅಲ್ಲ, ನಾ ಕಲ್ತಿದ್ ಬೇರೆ, ಇದು